ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಅಂತೇಳಿ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ತಮಿಳುನಾಡಿನ ವಿರುದ್ಧವೂ ಕೂಡ ಘೋಷಣೆಗಳನ್ನು ಕೂಗಿ ರೈತರು ಕಿಡಿಕಾರಿದ್ದಾರೆ. ಕೃಷಿಗಾಗಿ ನಾಲೆಗಳಿಗೆ ನೀರು ಬಿಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ನಾಲೆಗಳ ಮೂಲಕ ನೀರು ಬಿಟ್ಟು ಕೆರೆಗಳನ್ನು ತುಂಬಿಸಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಮೈಸೂರಲ್ಲಿ ಪ್ರತಿಭಟನಾ ನಿರತ ರೈತರನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತಾಡಿಸಿದ್ದಾರೆ, ನೋಡೋಣ. ಒಂದು ಕಡೆ ರಾಜ್ಯದ ರೈತರಿಗೆ ನಾಲೆಗಳಿಗೆ ನೀರು ಹರಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಎಳೆಯುವಂತೆ ಪ್ರತಿನಿತ್ಯ 12 ಕ್ಯೂಸೆಕ್ 15 ದಿನಗಳ ಕಾಲ ನೀರನ್ನು ಹರಿಸಬೇಕು ಅಂತೇಳಿ CWRC ತೀರ್ಪನ್ನು ಕೊಟ್ಟಿರುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಭಾಗದಲ್ಲಿ ಈಗಾಗಲೇ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರುವಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು, ಮೊದಲು ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಿ ರೈತರನ್ನ ಕಾಪಾಡಿ, ತದನಂತರ ನೀವು ತಮಿಳುನಾಡಿಗೆ ನೀರನ್ನು ಕೊಡಿ. ನಾವು ಕೇಳ್ತಾ ಇರುವಂಥದ್ದು ಬೆಳೆಗಳಿಗೆ ನೀರಲ್ಲ, ದನ ಜಾನುವಾರುಗಳಿಗೆ ನೀರನ್ನು ಕೇಳ್ತಾ ಇದೀವಿ, ಕುಡಿಯೋದಕ್ಕೆ ನೀರನ್ನ ಕೇಳ್ತಾ ಇದೀವಿ. ಆದ್ರೆ ಅನ್ಯಾಯವನ್ನ ಮಾಡಿ ತಮಿಳುನಾಡಿಗೆ ನೀರು ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂತಹ ಪ್ರತಿಭಟನೆಯ ಹಾದಿಯನ್ನ ತಿಳಿದಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ನಾಲೆಗಳಿಗೆ ನೀರು ಬರ್ತಾ ಇಲ್ಲ, ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತ್ತೆ CWRC 12,000 ಕ್ಯೂಸೆಕ್ ಪ್ರತಿನಿತ್ಯ 15 ದಿನ ಹರಿಸಿ ಅಂತೇಳಿ. ನೋಡಿ, ಮುಖ್ಯವಾಗಿ ಜಲಾಶಯ ಇರ್ತಕ್ಕಂಥದ್ದು ಕರ್ನಾಟಕದ ರೈತರನ್ನ ಬಲಿ ಕೊಟ್ಟು ತಮಿಳುನಾಡು ಮಾತ್ರ ನೀರು ಬಿಡೋದು ಸೂಕ್ತವಾದಂಥ ವಿಚಾರ ಅಲ್ಲ. ಯಾಕೆಂದರೆ ಕಳೆದ 10 ದಿನಗಳಿಂದ ಜಲಾಶಯ ಭರ್ತಿಯಾಗಿ ತಮಿಳುನಾಡಿಗೆ ಸುಮಾರು 30 TMC ನೀರನ್ನು ಬಿಟ್ಟಿದ್ದೇವೆ. CWM ಎದುರು ಕೊಟ್ಟಿದ್ದು 3.5 TMC, ಅದಕ್ಕಿಂತ ಸುಮಾರು 27 TMC ನೀರನ್ನು ಜಾಸ್ತಿ ಬಿಟ್ಟಿದ್ದೇವೆ. ಮತ್ತೆ ನೀರು ಬಿಡಿ ಅಂದರೆ ಮಳೆ ಜಾಸ್ತಿ ಹೋಯ್ದು ಜಲಾಶಯಕ್ಕೆ ಜಾಸ್ತಿ ನೀರು ಬಂದರೆ ನಾವೇನು ತಡೆದಿಟ್ಕೊಳ್ಳೋಕ್ಕಾಗಲ್ಲ. ಇವತ್ತು ಕೂಡ ಕಬಿನಿ ಮತ್ತು ಕಾವೇರಿಯಿಂದ 1.25 TMC ನೀರನ್ನು ತಮಿಳುನಾಡಿಗೆ ಬಿಡ್ತಾಯಿದ್ದೀವಿ. ಮಳೆ ಬಂದರೆ ನೀರು ಬಿಡ್ತೀವಿ, ಆದರೆ ನಮ್ಮ ಸರ್ಕಾರ ಒಂದು ಎಚ್ಚೆತ್ತುಕೋಬೇಕಾಗ್ತದೆ. ಕಬಿನಿ ಕಾವೇರಿ ಭಾಗದ ಅಚ್ಚುಕಟ್ಟು ನಾಲೆಗಳಿಗೆ, ರೈತರ ವ್ಯವಸಾಯ ಚಟುವಟಿಕೆಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ತನಕ ನೀರು ಬಿಡದೇನೆ ರೈತರಿಗೆ ತೊಂದರೆ ಮಾಡಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಚಾನಲ್ಗಳಿಗೆ ನೀರು ಬಿಟ್ಟು ರೈತರ ಬದುಕನ್ನು ಉಳಿಸಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ರೈತರು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ. ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಒಂದು ಕಡೆ ರೈತರು ಕೇಳ್ತಾ ಇರುವಂಥದ್ದು ಬೆಳೆಗಲ್ಲ, ದನ ಕರುಗಳಿಗೆ ಜಾನುವಾರುಗಳಿಗೆ ನೀರು ಕೊಡಿ, ಕುಡಿಯೋಕೆ ನೀರು ಕೊಡಿ ಅಂತೇಳಿ. ನಾಲೆಗಳಿಗೆ ನೀರು ಹರಿಸ್ತಾ ಇಲ್ಲ, ಈಗ ತಮಿಳುನಾಡಿಗೆ ಮತ್ತೆ ನೀರು ಹರಿಸಿ ಅಂತ. ಏನಿವತ್ತು CWRC ಅವರು 12,000 ಪ್ರತಿದಿನ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಇದು ಅವೈಜ್ಞಾನಿಕ. ಏಕೆಂದರೆ ಕರ್ನಾಟಕ ಈ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಭೀಕರ ಬರಗಾಲ ಕಾಡ್ತಿದೆ. ಈಗ ಅಲ್ಪ ಸ್ವಲ್ಪ ಮಳೆ ಬಂದಿದೆ, ಅಣೆಕಟ್ಟೆಗೆ ಸ್ವಲ್ಪ ನೀರು ಬಂದಿದೆ. ನಾವಾದರೂ ಕೇಳ್ತಾ ಇರೋದು ಬೆಳೆ ಬೆಳಿಲಿಕ್ಕಲ್ಲ. ಯಾಕೆಂದರೆ ನಾಲೆಗಳ ಮುಖಾಂತರ ನೀರನ್ನು ಹರಿಸಿ ಕೆರೆಕಟ್ಟೆಗಳನ್ನ ತುಂಬಿಸಿ ಏನು ರೈತರ ಅಲ್ಪ ಸ್ವಲ್ಪ ಬೆಳೆದಿರ್ತಕ್ಕಂಥ ಬೆಳೆನ ಉಳಿಸ್ಬೇಕು. ಅಂತರ್ಜಲ ಕುಡಿಯೋ ನೀರಿಗೋಸ್ಕರ ಕೆರೆಗಳಿಗೆ ನೀರು ಬಂದರೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ. ನಾವು ರೈತರು ಜೀವ ಉಳಿಸ್ಕೊಂಡು ನಮ್ಮ ಜೀವನಾಡಿ ಜಾನುವಾರುಗಳನ್ನ ಉಳಿಸ್ಕೋಬೇಕು ಅನ್ನೋಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಬಟ್ ಇವರು ತಮಿಳ್ನಾಡಿನವರು ಖ್ಯಾತೆ ಮಾಡಿ ನಮಗೆ ಬೆಳೆಗೆ ನೀರು ಕೊಡಿ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ನಾವು 2 ಬೆಳೆ ಬೆಳೀಲಿಕ್ಕೆ ಆಗ್ತಾಯಿಲ್ಲ. ತಮಿಳ್ನಾಡಿನವರು 3 ಬೆಳೆ ಬೆಳೀತಾರೆ. ಅಲ್ಲಿ ಅವರ ಅನುಕೂಲಕ್ಕೋಸ್ಕರ ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ ಅಂದರೆ ಅದನ್ನು ಬೇಡ ಅಂತ ಹೇಳ್ತಾರೆ. ನಮ್ಮ ರಾಜ್ಯ ಸರ್ಕಾರದವರು ಅವರಿಗೆ ಕೋಲೆ ಬಸವಂತರ ಕತ್ತು ಕುಣಿಸ್ಕೊಂಡು ನಾಟಕ ಆಡ್ತಿದ್ದಾರೆ. ನಾವು ರೈತರು ಏನು ಮಾಡಬೇಕು? ಯಾವುದೇ ಕಾರಣಕ್ಕೂ ನಾವು ಕಾವೇರಿ ಅಚ್ಚುಕಟ್ಟು ಅಣೆಕಟ್ಟೆಗಳಲ್ಲಿ ನೀರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಏನಾದರೂ ಅವ್ರನ್ನ ನೀರನ್ನ ಬಿಡ್ತೀವಿ ಅನ್ನೋದೇ ಹಠ ಹಿಡಿದಿದೆ ಆದರೆ ನಾವು ರೈತರೆಲ್ಲ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರೆಲ್ಲ ಉಗ್ರ ಹೋರಾಟನ ಮಾಡಿ ಸರ್ಕಾರಕ್ಕೆ ಒಂದು ಸದೆ ಬಡಿಯುವಂಥ ಕೆಲಸನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ರೈತರ ಒಂದು ಎಚ್ಚರಿಕೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ನೀರನ್ನು ಬಿಟ್ಟರೆ ಜಲಾಶಯಗಳನ್ನ ವಶಕ್ಕೆ ಪಡ್ಕೊಳ್ತೇವೆ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಸ್ಪಷ್ಟ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಗುರುವಾರ ಕರ್ನಾಟಕ ಬಂದ್ ಆಗೇ ಆಗುತ್ತೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬಂದ್ನಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಬಂದ್ಗೆ ಸಾವಿರಾರು ಸಂಘಟನೆಗಳು ಈಗಾಗಲೇ ಬೆಂಬಲ ಕೊಟ್ಟಿವೆ. ಬೆಂಬಲ ನೀಡಲ್ಲ ಎಂದವರ ಜೊತೆ ಮಾತಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಗೊಂದಲ ಇದೆ, ಯಾಕಂದರೆ ಕೆಲ ಸಂಘಟನೆಗಳು ಹಿಂದೆ ಸರಿದಿತ್ತು, ಪರಿಸ್ಥಿತಿ ಸುಧಾರಿಸಿರೋದ್ರಿಂದ ನೈತಿಕ ಬೆಂಬಲ ಕೊಡ್ತೀವಿ, ಬಂದ್ ಬೇಡ, ಇದ್ರ ಬಗ್ಗೆ ಮತ್ತೆ ಯೋಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ನಾವು ಬಂದ್ ಮಾಡೇ ಮಾಡ್ತೀವಿ.
ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ಥರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯಿತಾ, ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ, ಆಗಿರ್ತವೆ. ಆದ್ದರಿಂದ ಈ ಬಂದ್ ಅನ್ನೋದು ಭಾಳ ಪ್ರಮುಖವಾದದ್ದು. ಇಡೀ ದೇಶಕ್ಕೆ ಗೊತ್ತಾಗಲಿ, ರಾಜ್ಯಕ್ಕೆ ಗೊತ್ತಾಗಲಿ ಅಂತಕ್ಕಂಥದ್ದು ಬಂದ್. ಆದ್ದರಿಂದ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ, ಬೇಡ ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಇದೇನು ಅಂಥ ಆಕಾಶ ಬಿದ್ದೋಗೋಂಥದ್ದೇನು ಇಲ್ಲ ಅಂಥೇಳಿ ನಾವು ಅವ್ರ ಜೊತೆಲಿ ಬೇಡಿಕೆಯನ್ನ ಇಟ್ಟಿದ್ದೀವಿ. ಬಂದಂದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ, ಯಾರು ಬರ್ತಾರೆ.